ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ್, ಇದನ್ನು ನ್ಯಾಷನಲ್ ಚೈಲ್ಡ್ ಅವಾರ್ಡ್ ಅಂತ ಕರಿತಾ ಇದ್ರು. ಅಂಡರ್ 18 ಅಚೀವರ್ಸ್ಗೆ ಅಂತ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಕೊಡೋ ಪ್ರಶಸ್ತಿ. ಸೊ ಆರ್ಟು, ಕಲ್ಚರು, ಬ್ರೇವರಿ, ಇನೋವೇಷನ್ನು, ಸ್ಪೋರ್ಟ್ಸು, ಹೀಗೆ ಸೋಷಲ್ ಸರ್ವಿಸು ಈ ಥರ ಎಲ್ಲ ಇದೆ. ಸೊ ನಿನ್ಗೆ ಐ ಥಿಂಕ್ ಹೌದು, ಇನೋವೇಷನ್ ಆ ಕ್ಯಾಟಗರಿನಲ್ಲಿ ಅವಾರ್ಡ್ ಬಂದಿದ್ದಾ? ಸೊ ಫಸ್ಟಿಗೆ ನಿನಗೆ ಅವಾರ್ಡ್ ಬಂದಿದೆ ನಿಂಗೆ ಗೊತ್ತಾಗಿದೆ ಹೆಂಗೆ? ಲೈಕ್ ಏನಾಯಿತು, ನಾನು ಅವತ್ತು ಸ್ಕೂಲಲ್ಲಿದ್ದೆ. ಆಗ ಏನಾಯಿತು, ಸಡನ್ನಾಗಿ ಎಲ್ಲರೂ ನಮ್ಮ ಕ್ಲಾಸ್ಮೇಟ್ ರಿಷಿ ಅವ್ರ ಪೇರೆಂಟ್ಸ್ ಆರ್ ಹಿಯರ್ ಅಂತ. ನಾನು ಆವಾಗ ಇದು 3rd ಗ್ರೇಡಲ್ಲಿದ್ದೆ. ಸೊ ನಾನು ಆವಾಗ ಆಚೆ ನೋಡಿದ್ರೆ, ಆ್ಯಕ್ಚುಲಿ ಯೂಶ್ವಲಿ ನಾವು ಹಂಗೆ ಪ್ರ್ಯಾಂಕ್ ಮಾಡ್ತಿದ್ವಿ, ಬೇಗ ಕ್ಲಾಸಿಂದ ಆಚೆ ಓಡೋಗ್ಲಿ, ಆಗ ಬಾಗಿಲು ಹಾಕ್ಬಿಟ್ಟು ಲಾಕ್ ಮಾಡಿಬಿಡೋದು. ಆಯಿತಾ, ಹೆಂಗೆ ಅಂದರೆ ಆಯುಷ್ ಅವ್ರ ಪೇರೆಂಟ್ಸ್ ಆರ್ ಹಿಯರ್ ಅಂತ ಅಂದ್ಬಿಟ್ಟು ಅವ್ನು ಆಚೆ ಓಡೋಗ್ತಾನೆ ನೋಡೋಕ್ಕೆ, ಹಂಗೆ ಬಾಗಿಲು ಹಾಕ್ಬಿಡೋದು. ಆಯಿತಾ, ಫ್ರೀ ಪೀರಿಯಡ್ಸಲ್ಲಿ ಆ್ಯಕ್ಚುಲಿ ನೋಡಿದಾಗ ನಾನು ಕೇರ್ಫುಲ್ಲಾಗಿ ಒಂದು ಕಾಲನ್ನ ಮಾತ್ರ ಆಚೆ ಇಟ್ಬಿಟ್ಟು ನೋಡಿದೆ, ಏನ್ಕಂದರೆ ಆಗ ಲಾಕ್ ಹಾಕೋಕ್ಕಾಗಲ್ಲ. ಆ್ಯಕ್ಚುಲಿ ಅಪ್ಪ ಅಮ್ಮ ಇದ್ದರು. ನಾನು ಆಚೆ ಹೋಗಿ ಏನಾಯಿತು ಅಂತ ಕೇಳಿದ್ರೆ, ಆ ಅವಾರ್ಡಿಗೆ ಸೆಲೆಕ್ಟ್ ಆಗಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಸೆಲೆಕ್ಟ್ ಆಗಿದೆಯಾ ಅಂತ ಹಂಗೆ ಲೈಕ್ 6th ಪೀರಿಯಡ್ ಟೈಮಲ್ಲಿ ಕರ್ಕೊಂಡೋದ್ರು. ಆಯಿತಾ, ಆಮೇಲೆ ಲೈಕ್ ಒಂದು ಆಫ್ಟರ್ 1 or 2 days ನಾವು ಹಂಗೆ ಫ್ಲೈಟಿಗೆ ಡೆಲ್ಲಿಗೆ ಹೋಗಬೇಕಿತ್ತು ಆ ಅವಾರ್ಡ್ಗೆ. ಫಸ್ಟು ನಿನ್ನ ರಿಯಾಕ್ಷನ್ ಏನಿತ್ತು ಅವಾರ್ಡ್ ಬಂದಿದೆ ಅಂದಾಗ? ನಿಂಗೇನು ಅನಿಸ್ತು? ನನಗೆ ಖುಷಿ ಅನಿಸ್ತು, ಬಟ್ ಲೈಕ್ ಐ ಡಿಂಟ್ ನೋ ದಟ್ ಮಚ್ ಅಬೌಟ್ ದಟ್ ಅವಾರ್ಡ್ ಆ ಟೈಮಲ್ಲಿ. ನಿಂಗೆ ಏನೂ ಗೊತ್ತಿಲ್ಲ. ಅಪ್ಪ ಅಮ್ಮ ಏನು ಹೇಳೋದು ನಿಂಗೆ? ನರೇಂದ್ರ ಮೋದಿ ಅವರು ಮೀಟ್ ಮಾಡ್ತಾರೆ ಹಿಂಗೆಲ್ಲ ಹೇಳ್ತಾ ಇದ್ರಾ? ಅದು ಲೈಕ್ ಸ್ಕೂಲಲ್ಲಿ ಬಂದಾಗ ಪ್ರಧಾನಮಂತ್ರಿ ರಾಷ್ಟ್ರೀಯ ಆಮೇಲೆ ಲೈಕ್ ಮನೆಯಲ್ಲಿ ಎಲ್ಲ ಫ್ಲೈಟಿಗೆ ಪ್ಯಾಕ್ ಮಾಡುವಾಗ ಹೇಳ್ತಿದ್ರು, ನರೇಂದ್ರ ಮೋದಿ, ದ್ರೌಪದಿ ಮುರ್ಮು ಮ್ಯಾಮ್ ಎಲ್ಲನೂ ಮೀಟ್ ಮಾಡಿ. ಸೊ ಅವ್ರು ಯಾರು ಅಂತ ಅಂತೂ ನಿಂಗೆ ಗೊತ್ತಲ್ಲ, ಅಫ್ಕೋರ್ಸ್ PM, ಪ್ರೆಸಿಡೆಂಟು. ಸೊ ಇವರೆಲ್ಲರೂ ಅಲ್ಲಿವರೆಗೂ ನೀನು ಟಿ ವಿನಲ್ಲಿ ಪೇಪರಲ್ಲೆಲ್ಲ ನೋಡಿರ್ತೀಯ, ಕರೆಕ್ಟಾ? ಸರಿ, ಸೊ ಪ್ಯಾಕ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಈಗ ಅಲ್ಲಿಗೆ ಡೆಲ್ಲಿಗೆ ಹೋಗಬೇಕು. ಸೊ ಡೆಲ್ಲಿನಲ್ಲಿ ಐ ಥಿಂಕ್ 8 days ಅಲ್ವಾ? ಹೌದು. ಸೊ ಆ 8 days ನಿನ್ಗೆ ಏನೇನಾಗುತ್ತೆ ಅಂತ ಹೇಳಿದರು? ಹೆಂಗೆ ಪ್ರಿಪೇರ್ ಆದೆ ಅದಕ್ಕೆ? ಫಸ್ಟು ಲೈಕ್ ಹೆಂಗೇನೆ ತುಂಬ ಅರ್ಲಿ ಪ್ರಾಕ್ಟೀಸ್ ಕೊಡ್ತಿದ್ರು. ಲೈಕ್ 4 o'clock ಎದ್ದು 5 ಶುರು ಆಗ್ತಿತ್ತು ಪ್ರಾಕ್ಟೀಸು ಬೆಳಿಗ್ಗೆ. ಏನು ಪ್ರಾಕ್ಟೀಸ್ ಮಾಡಿಸೋರು? ಎಲ್ಲ ರಂತ್ರು ಲೈಕ್ ಹೆಂಗಿರುತ್ತೆ, ಲೈಕ್ ಮ್ಯಾಮ್ಗೆ ಹೆಂಗೆ ಅವಾರ್ಡ್ ರಿಸೀವ್ ಮಾಡೋದು ಪ್ರೆಸಿಡೆಂಟಿಂದ, ಅಥವಾ ಮೋದಿ ಅವ್ರನ್ನ ಹೆಂಗೆ ಗ್ರೀಟ್ ಮಾಡೋದು, ಅಥವಾ ರಿಪಬ್ಲಿಕ್ ಡೇ ಪರೇಡ್ಗೆ. ಓಕೆ, ಸೊ ಈ ಥರ ರಿಹರ್ಸಲ್ಸು, ಅದರಲ್ಲಿ ಶೂಟು ಮಾಡಿದ್ರಾ ಅದಕ್ಕೆ ಮುಂಚೆ ಮನೆಗೆ ಬಂದು? ಶೂಟ್ ಅಷ್ಟೊಂದು ಮಾಡಲಿಲ್ಲ, ಬಟ್ ಲೈಕ್ ಚೂರು ಫೋಟೋಸ್ ಎಲ್ಲ ಮಾಡಿದ್ರು. ಹಾಗೆ. ಸೊ ಫಸ್ಟ್ಲಿ ರಿಹರ್ಸಲ್ಸ್ ಎಲ್ಲ ನಡೀತು. ನಾವು ರಿಪಬ್ಲಿಕ್ ಡೇ ಪರೇಡಲ್ಲಿ ನಿಮ್ಗೆಲ್ಲ ಏನು ಮಾಡಿಸ್ತಾಯಿದ್ರು? ನಮಗೆ ಹೆಂಗೆ ಅಂದರೆ ಒಂದು 11 ಜನರು ವಿನ್ನರ್ ಇದ್ದರು. ಅದನ್ನ 3 ಜೀಪಿಗೆ ಸ್ಪ್ಲಿಟ್ ಮಾಡಿ 3 ಜನರಲ್ಲೂ ಒಂದಷ್ಟು ಜನರನ್ನ ಕೂರಿಸಿ ಲೈಕ್ ಹೆಂಗೆ ಅಂದರೆ ಆ ಪರೇಡ್ ಪಾರ್ಟ್ ಇದ್ವಿ. ಲೈಕ್ ಎಲ್ಲ ಮಾರ್ಚಿಂಗ್ ಅವರು ಅಥವಾ ಈ ಟ್ಯಾಂಕ್ಸು ಅವೆಲ್ಲ ಜೊತೆ ನಾವು ಆ ಜೀಪ್ಸಲ್ಲಿ ಬರ್ತಿದ್ವಿ. ನೀವು ಜೀಪಲ್ಲಿ ಏನು ಮಾಡ್ತಾಯಿದ್ರಿ? ಜೀಪಲ್ಲಿ ಏನು ಮಾಡ್ತಾ ಕೂತ್ಕೊಂಡು ಹಾಯ್ ಎಲ್ಲ ಮಾಡ್ತಿದ್ವಿ. ಸೊ ಇಷ್ಟೇ ಪ್ರಾಕ್ಟೀಸು? ಹೀಗೆ ಕೂತ್ಕೋಬೇಕು, ಹಿಂಗೆ ಹಾಯ್ ಮಾಡಬೇಕು, ಲೈಕ್ ಜಾಸ್ತಿ ಮಾಡಬಾರ್ದು, ಜಸ್ಟ್ ಇಷ್ಟೇ. ಓ ಹಂಗೆ. ಸೊ ಲೈಕ್ ಹಿಂಗೆಲ್ಲ ಮಾಡಂಗಿರಲಿಲ್ಲ. ಓ ಜಸ್ಟ್ ಸರಿ, ಇಷ್ಟೇ. ಎಲ್ಲಿ ಬಂದು ಡೀಸೆಂಟ್ ಹಾಯ್ ಥರ ಟಾಟಾ ಥರ ಮಾಡಬೇಕು. ಓಕೆ, ಮತ್ತು ಡೂಸ್ ಓಕೆ. ಡೋಂಟ್ಸ್ ಏನೇನು ಹೇಳಿದರು? ಡೋಂಟ್ ಮೂವ್ ಅರೌಂಡ್ ಇನ್ ದ ಜೀಪ್, ಡೋಂಟ್ ಟಾಕ್ ಇನ್ ದ ಜೀಪ್. ಹೆಂಗೆ ಅಂದರೆ ಲೈಕ್ ಮಾತಾಡಂಗಿಲ್ಲ ಜೀಪಲ್ಲಿ, ಲೈಕ್ ಏನೇನು ವಾವ್ ಇಟ್ಸ್ ವೆರಿ ನೈಸ್ ಆ ಥರನೂ ಮಾತಾಡಂಗಿಲ್ಲ. ಏನೋ ಎಕ್ಸ್ಪ್ರೆಷನ್ನೇ ಕೊಡೋಂಗಿಲ್ವಾ? ಎಕ್ಸ್ಪ್ರೆಷನ್ ಕೊಡ್ಬೋದು, ಸ್ಮೈಲ್ ಎಲ್ಲ, ಬಟ್ ಯು ನಾಟ್ ಸಪೋಸ್ ಟು ಟಾಕ್. ಸೈಡ್ಗೆ ಹೋಗ್ಬಿಟ್ಟು ಹಂಗೆ ಮಾತಾಡಂಗಿಲ್ಲ. ಸೊ ಜಸ್ಟ್ ಹಂಗೆ ಕೂತ್ಕೊಂಡು ಈಗ ಹೇಳಿದ ತಕ್ಷಣ ನಿಂಗೆ ಏನು ಅನಿಸ್ತು ಫಸ್ಟು? ಫಸ್ಟ್ ಏನನ್ನಿಸ್ತು, ಚೂರು ಬೋರಿಂಗ್ ಇದೆ ಅಂತ ಅನಿಸ್ತು. ಬಟ್ ಆಮೇಲೆ ಪರೇಡ್ ನೋಡಾದ್ಮೇಲೆ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಲೈಕ್ ಎಲ್ಲ ಮಾರ್ಚಿಂಗು, ಆಮೇಲೆ ಆರ್ಮಿಯವ್ರನ್ನೂ ಮೀಟ್ ಮಾಡ್ತೆ ತುಂಬ ಜನರನ್ನ. ಸೊ ಹೀಗೆ ಇದು ಪರೇಡ್ದು ನಿಂದಿದಾಯಿತು. ನಾವು ಕಮ್ಸ್ ದ ಮೇನ್ ಪಾರ್ಟ್ ಅಲ್ಲ, ಲೈಫ್ನ ಮೋಸ್ಟ್ ಮೆಮೊರೇಬಲ್ ಅಂದರೆ ಇಡೀ ಇಂಡಿಯಾಗೂ ಇದು, ಯಾಕೆಂದರೆ ಯಂಗೆಸ್ಟ್ ಅನ್ಸತ್ತಲ್ವಾ. ಸೊ ಮೋದಿ ಸರ್, ಓಕೆ, ಹೀಗೆ ದೊಡ್ಡವರ ಕರೀತಾರೆ. ನೀನೇನಂತ ಕರೀತಾ ಅವ್ರನ್ನ? ಮೋದಿ ಅಂತಾರೆ, ಮೋದಿ ಸರ್. ಹಂಗೆ ಮಾತಾಡಿಸ್ಬೇಕು, ಹಿಂಗೆ ಹೇಳ್ಬೇಕು ಅವ್ರನ್ನ, ಹಂಗೆ ಹೇಳ್ಕೊಟ್ಟಿದ್ರಾ? ಹಾಂ. ಏನಂತ ಹೇಳಿ? ತುಂಬ ಲೈಕ್ ಇದು ಸ್ಟ್ರಿಕ್ಟ್ ಪ್ರೋಟೋಕಾಲ್ಸ್ ಇತ್ತು. ಲೈಕ್ ಈ ಥರನೇ ಕೂತ್ಕೋಬೇಕು ಸ್ಟ್ರೇಟಾಗಿ, ಈ ಥರ ಅಥವಾ ಈ ಥರ ಕೂತ್ಕೊಳ್ಳೋಂಗಿಲ್ಲ.
ಆಮೇಲೆ ಲೈಕ್ ಒಂದು ಪೇರೆಂಟ್ನ ಬ್ರಿಂಗ್ ಮಾಡೋಕ್ಕೆ ಅಲೌ ಮಾಡಿದ್ರು, ನಾನು ಅಮ್ಮನ್ನ ತಂದಿದ್ದೆ. ಅಮ್ಮ ಬಂದಿದ್ರ ಜೊತೆಗೆ. ಹಾಂ. ಸೊ ಹಾಗಾಗಿ ದೀಸ್ ವರ್ ದ ಇದು ಇನ್ಸ್ಟ್ರಕ್ಷನ್ಸು. ಎಷ್ಟು ಟೈಮ್ ಮೀಟ್ ಮಾಡಿದೆ? ಫಸ್ಟ್ ಟೈಮ್ ಮೋದಿಜಿನ ಮೀಟ್ ಮಾಡಿದ್ದೆ ಯಾವಾಗ? ಮೋದಿ ಸರ್ನ ಅವತ್ತೇ. ದಟ್ ಇಸ್ ಪ್ರಶಸ್ತಿ ಕೊಡೋ ದಿನ. ಹಾಂ, ಪ್ರೆಸಿಡೆಂಟ್ ಅವ್ರು ಪ್ರಶಸ್ತಿ ಕೊಟ್ಟಿದ್ದು, ಮೋದಿ ಜೊತೆ ಇಂಟರಾಕ್ಷನ್ ಇದ್ದಿದ್ದು. ಓ, ಫಸ್ಟು ಇಂಟ್ರಾಕ್ಷನ್ ಇರುತ್ತೆ? ಇಲ್ಲ, ಫಸ್ಟು ಪ್ರಶಸ್ತಿ ಕೊಟ್ಟಿದ್ರು. ಓಹೋ, ಅವತ್ತಿನ ದಿವಸನೇ ಪ್ರಶಸ್ತಿ ಆಯಿತು, ಆಮೇಲೆ ನೆಕ್ಸ್ಟ್ ಡೇ ಇಂಟರಾಕ್ಷನ್. ಓ ಹಾಗೆ. ಓಕೆ, ಸೊ ನಾವು ಐ ಆಮ್ ಶೋರ್ ನಿನ್ನ ಅನುಭವದಲ್ಲಿ ವಾಟ್ ಡಿಡ್ ಯು ಫೀಲ್ ವೈಲ್ ರಿಸೀವಿಂಗ್ ದಿ ಅವಾರ್ಡ್? ತಲೆಯಲ್ಲಿ ಏನು ಓಡ್ತಾ ಇತ್ತು ನಿನಗೆ? ಲೈಕ್ ಇಟ್ ವಾಸ್ ಅ ವೆರಿ ಐ ಫೆಲ್ಟ್ ವೆರಿ ಆನರ್ಡ್, ತುಂಬ ಆನರ್ಡ್ ಅನಿಸ್ತು. ಆಮೇಲೆ ಲೈಕ್ ಆ ಟೈಮಲ್ಲಿ ಮೋದಿ ಜೊತೆ ಇದ್ದೀನಿ ಅಂತ ಒಂಥರ ಮೈ ಬ್ರೇನ್ ವಾಸ್ ಸ್ಕ್ರೀಮಿಂಗ್. ಹೆಂಗೆ ಅಂದರೆ ಲೈಕ್ ಒಂಥರ ನರ್ವಸ್ನೆಸ್, ಆನರ್ಡ್, ಲೈಕ್ ಎಲ್ಲ ಮಿಕ್ಸು ಎಲ್ಲ. ಓ ವಾವ್. ಆಮೇಲೆ ಒಂಥರ ಸ್ಕೇರ್ಡುವೆ, ಎಲ್ಲ ಮಿಕ್ಸು. ವೈ ಸ್ಕೇರ್ಡ್? ಮೋದಿ ಅಲ್ವಾ, ಏನು ತಪ್ಪು ಮಾಡೋಂಗಿಲ್ಲ ಹಂಗೆ. ಸೊ ಇಟ್ಸ್ ಅ ಸ್ಯಾಂಡ್ವಿಚ್ ಆಫ್ ಟೂ ಮೆನಿ ಎಮೋಷನ್ಸ್. ಮೆನಿ ಎಮೋಷನ್ಸ್. ಆ್ಯಂಡ್ ಆಯಿತು. ಮತ್ತು ಏನು ಪ್ರಶ್ನೆ ಕೇಳಿದೆ ಅವ್ರಿಗೆ, ಮೋದಿ ಸರ್ಗೆ? ಅವ್ರಿಗೆ ಲೈಕ್ ಏನು ಕೇಳಿದೆ, ಇಸ್ ದರ್ ವೇ ದಟ್ ಎಲ್ಲ ಮೂಲೆ ಇಂಡಿಯಾದಲ್ಲಿ ಎಲ್ಲರಿಗೂ ಈಕ್ವಲ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಫೆಸಿಲಿಟಿ ಸಿಗೋಕ್ಕಾಗತ್ತಾ ಅಂತ. ವಾವ್. ಅದಕ್ಕೆ ಏನು ಹೇಳಿದ್ರು ಅವರು? ಐ ವಿಲ್ ಸಿ ಟು ದ್ಯಾಟ್ ಅಂತ ಅಂದರು. ಸರಿ, ಅದು ಬಿಟ್ಟು ಬೇರೆ ಏನು ಸ್ಮಾಲ್ ಟಾಕ್ ಅಂತ ಕರೀತಾರಲ್ಲ, ಚಿಕ್ಕ ಚಿಕ್ಕ ವಿಚಾರ? ಸ್ಮಾಲ್ ಟಾಕ್ ಎಲ್ಲ ಅಲೌಡ್ ಇರಲಿಲ್ಲ. ಯಾ, ಸೊ ಟು ದ ಪಾಯಿಂಟಾ? ಜಸ್ಟ್ ಟು ದ ಪಾಯಿಂಟ್. ಅವ್ರು ಕೇಳ್ತಾರೆ ಏನಕ್ಕೆ ಅವಾರ್ಡ್, ಯಾಕೆ ನಾವು ಹೇಳ್ಬೇಕು. ಅವ್ರು ಕೇಳಿದ್ರು ಏನೇನು ಆ್ಯಪ್ಸು, ಏನೇನು ಬುಕ್ಸ್ ಬರ್ತಿದ್ಯಾ ಅಂತ. ನಾನು ಹೇಳ್ದೆ ಎಲ್ಲ ಬುಕ್ಸ್ ಬಗ್ಗೆ, ಆ್ಯಪ್ಸ್ ಬಗ್ಗೆ. ಇಂಗ್ಲೀಷಲ್ಲೇ ಮಾತಾಡಿದ್ಯಾ, ಹಿಂದಿನಲ್ಲಿ ಮಾತಾಡಿದ್ಯಾ? ನಂಗೆ ಹಿಂದಿ ಅಷ್ಟು ಬರಲ್ಲ, ಸೊ ಇಂಗ್ಲೀಷಲ್ಲಿ ಮಾತಾಡ್ತೆ. ಸರಿ, ಸೊ ಇಷ್ಟೇ ಹಂಗಿದ್ರೆ ಎಕ್ಸ್ಚೇಂಜ್ ಆಫ್ ನೀನೇನು ಮಾಡಿದ್ಯಾ? ಆ್ಯಂಡ್ ಅಫ್ಕೋರ್ಸ್ ಒನ್ ಕ್ವೆಶನ್ ದಟ್ ಯು ಹ್ಯಾಡ್ ಟು ಆಸ್ಕ್ ಮೋದಿಜಿ. ಸರಿ, ಇದಾಯಿತು. ದೆನ್ ವಾಟ್ ಹ್ಯಾಪನ್ಡ್ ಆನ್ ದ ಸ್ಟೇಜ್? ಪ್ರೆಸಿಡೆಂಟ್ ಮ್ಯಾಮನ್ನು ಮೀಟ್ ಮಾಡಿದಾಗ ಏನೇನಾಯಿತು? ಅಲ್ಲೂ ಏನಿಲ್ಲ, ಬರೀ ಇಸ್ಕೊಳ್ಳೋದು ಬರೋದಾ? ಮಾತಾಡ್ಬೋದಾ ಅಲ್ಲಿ ಮಾತಾಡೋದು ಇರಲಿಲ್ಲ, ಜಸ್ಟ್ ಥ್ಯಾಂಕ್ ಯು ಮ್ಯಾಮ್ ಅಂತ ಅನ್ನೋದು, ಹಾಗೆ ತೊಗೊಂಡು ವಾಪಸ್ ಬರೋದು. ಹೌದು. ಆಲ್ ರೈಟ್. ಸೊ ನಾವು ಇವತ್ತು ವಿ ಲಿವ್ ಇನ್ ದ ವರ್ಲ್ಡ್ ಆಫ್ ಸೋಷಲ್ ಮೀಡಿಯಾ. ಇವಾಗ ನೀನು ಅವಾರ್ಡ್ ತೊಗೊಂಡ್ರೆ ನಿನ್ನ ಬಗ್ಗೆ 100 ಜನ ಪೋಸ್ಟ್ ಹಾಕ್ಬೋದು. ಈಗ ನಮ್ಮ ರಿಷಿ ಶಿವ್ ಹ್ಯಾಸ್ ಮೇಡ್ ಅಸ್ ಪ್ರೌಡ್. ನರೇಂದ್ರ ಮೋದಿಜಿನೂ ಟ್ವೀಟ್ ಮಾಡಿದ್ರಲ್ವಾ ನಿನ್ನ ಬಗ್ಗೆ ಪೋಸ್ಟ್ಗಳೆಲ್ಲ. ಸೊ ಇವೆಲ್ಲ ನೋಡಿದಾಗ ಯು ಅಂಡರ್ಸ್ಟ್ಯಾಂಡ್ ಸೋಷಲ್ ಮೀಡಿಯಾ ಅಲ್ವಾ? ಸೊ ನಿನಗೆ ಫಸ್ಟ್ ರಿಯಾಕ್ಷನ್ ಏನಿತ್ತು ಟು ಆಲ್ ದ ಕಮೆಂಟ್ಸ್ ಆನ್ ಯು ಸಾ ಆನ್ ಸೋಷಲ್ ಮೀಡಿಯಾ ಕಂಗ್ರ್ಯಾಚುಲೇಟಿಂಗ್ ಯು? ಲೈಕ್ ಹೆಂಗೆ ಅಂದರೆ ಒಂಥರ ಹೆಂಗೆ ಅನಿಸ್ತು, ಫಸ್ಟ್ ಲೈಕ್ ಐ ಫೆಲ್ಟ್ ವೆರಿ ಹ್ಯಾಪಿ. ಲೈಕ್ ಹೆಂಗೆ ಅಂದರೆ ಎಲ್ಲರೂ ನನ್ನ ನೋಡ್ಸಿದ್ದಾರೆ ಅಂತ. ಲೈಕ್ ನನಗೆ ಪಬ್ಲಿಕ್ ಸ್ಪೀಕಿಂಗ್ ಇಷ್ಟ. ನನಗೆ ಆ್ಯಕ್ಟಿಂಗು, ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ಸ್ಕೂಲಲ್ಲಿ ತುಂಬ ಮಾಡ್ತೀನಿ. ಸೊ ಹಾಗಾಗಿ ಕಮೆಂಟ್ಸ್ ಅದನ್ನೆಲ್ಲ ನೀನು ನೋಡಿದ್ಯಾ? ನೀನು ಕಮೆಂಟ್ಸ್ ಎಲ್ಲ ನೋಡಿದ್ದೆ. ಅಪ್ಪ ಅಮ್ಮ ತೋರಿಸಿರ್ತಾರ, ನೋಡಿರ್ತಾರೆ ಅಂತ. ಓಕೆ, ಸೊ ದಟ್ ಈಸ್ ಯುವರ್ ರಿಯಾಕ್ಷನ್ ಆನ್ ಸೋಷಲ್ ಮೀಡಿಯಾ ಆ್ಯಂಡ್ ಆಲ್ ಆಫ್ ದ್ಯಾಟ್. ನಾವು ಸ್ಮೃತಿ ಇರಾನಿ ಮ್ಯಾಮ್ ಹತ್ರ ಇಂಟ್ರ್ಯಾಕ್ಷನ್ ಏನು ಮಾಡಿದ್ರು ಅವರು? ಅದೇನಾಗಿತ್ತು? ಒಂದು 8 ದಿನದಲ್ಲಿ 3-4 ದಿನ ಸಿಕ್ಕಿದ್ರು ಅವರು. ಲೈಕ್ ಹೆಂಗೆ ಅಂದರೆ ಒಂದಿನ ಪಾನಿಪುರಿನೂ ಕೊಡಿಸಿದ್ರು ಎಲ್ಲರಿಗೂ. ಹೆಂಗೆ ಅಂದರೆ ಎಲ್ಲರನ್ನೂ ಕರ್ಕೊಂಡೋಗಿ ಎಲ್ಲ ಮಕ್ಕಳು, ಪೇರೆಂಟ್ಸ್ ಎಲ್ಲ ಪಾನಿಪುರಿ ಕೊಡಿಸಿದ್ರು ಎಲ್ಲರಿಗೂ. ಮತ್ತೆ ನೀನೇನು ಮಾತಾಡ್ತಾ ಇದ್ದೆ? ಏನಾದ್ರು ಪ್ರಶ್ನೆ ಕೇಳಿದ್ಯಾ ಅವ್ರ ಹತ್ರ? ಸ್ವಲ್ಪ ಮಾತಾಡ್ಬೋದಿತ್ತಾ ಅಥವಾ ಅಲ್ಲೂ ಸ್ಟ್ರಿಕ್ಟಾ? ಅಲ್ಲಿ ಏನು ಪ್ರೋಟೋಕಾಲ್ಸ್ ಇರಲಿಲ್ಲ, ಏನು ಬೇಕು ಮಾತಾಡ್ಬೋದಿತ್ತು. ಲೈಕ್ ಅಲ್ಲಿ ಅಷ್ಟೊಂದು ಪ್ರೋಟೋಕಾಲ್ಸ್ ಇರಲಿಲ್ಲ. ಸೊ ನಾನು ಲೈಕ್ ವೆರಿ ಸ್ಮಾಲ್ ಟಾಕ್ ಎಲ್ಲ ಮಾಡ್ಬೋದಿತ್ತು. ಸೊ ನೀನು ಏನು ಅಬ್ಸರ್ವ್ ಮಾಡ್ತಾ ಇದ್ದೆ ಎಲ್ಲ ಕಡೆ? ಬಿಕಾಸ್ ಗೌರ್ಮೆಂಟು ಈ ಥರ ಪವರ್ಫುಲ್ ಪೊಸಿಷನ್ಸಲ್ಲಿರೋರು, ಈ ಪ್ರೋಟೋಕಾಲ್ಸು, ಇದ್ರ ಮಧ್ಯೆ ನೀನು ಅವಾರ್ಡ್ ತೊಗೊಂಡಿದ್ಯಾ. ಸೊ ಹೌ ಆರ್ ಯು ಎನ್ಕ್ಯಾಪ್ಸುಲೇಟಿಂಗ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಹೆಡ್? ಲೈಕ್ ನಂಗೆ ಹೆಂಗೆ ಅಂದರೆ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಫೆಲ್ಟ್ ರಿಯಲಿ ಆನರ್ಡ್ ಆಲ್ಸೋ. ಅಷ್ಟೇ, ಅದು ಬಿಟ್ಟು ವಾಸ್ ಇಟ್ ಲೈಕ್ ಅ ವಂಡರ್ಲ್ಯಾಂಡ್? ಎಲ್ಲಿಗೆ ಬಂದೆ, ಏನು ವಾಟ್ ಅ ಫೀಲಿಂಗ್? ಲೈಕ್ ತುಂಬ ರಿಪಬ್ಲಿಕ್ ಡೇ ಪರೇಡಲ್ಲಿ ಇದ್ದಿದ್ದು ಲೈಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಲೈಕ್ ಸ್ಮೃತಿ ಇರಾನಿ ಮ್ಯಾಮ್ ಜೊತೆ ಪಾನಿಪುರಿನೂ ತುಂಬ ಇಷ್ಟ ಆಯಿತು. ಪಾನಿಪುರಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಬಟ್ ಅದು ತುಂಬ ಇಷ್ಟ ಆಯಿತು ಪಾನಿಪುರಿ. ಸೊ
ಇಷ್ಟು ಕಷ್ಟಪಟ್ಟಿದ್ದಕ್ಕೆ ದ ಟ್ರೀಟ್ ವಾಸ್ ಪಾನಿಪುರಿ Yes. ಅಲಾಂಗ್ ಸೈಡ್ ದಿ ಅವಾರ್ಡ್. ಸೊ ಲೈಕ್ ಹೌ ನೀನು ಸ್ಕೂಲ್ಗೆ ಹೋದಾಗ ಫ್ರೆಂಡ್ಸ್ ಜೊತೆಗೆ ತರಲೆ ತಮಾಷೆ ಮತ್ತು ಎಕ್ಸ್ಚೇಂಜಿಂಗ್ ಐಡಿಯಾಸ್ ಥಾಟ್ಸ್ ಎಲ್ಲ ಇದ್ದೇ ಇರುತ್ತೆ. ಸೊ ಅವತ್ತಿನ ದಿವಸ ದೇವರ್ 11 ಮಕ್ಕಳು ಅಲ್ವಾ, 5 ಹುಡುಗಿರು ಮತ್ತು 6 ಬಾಯ್ಸ್ ಹೂ ವರ್ ಕಾನ್ಫರ್ಡ್ ದಿ ಅವಾರ್ಡ್ ಅಂಡರ್ 18 ಕ್ಯಾಟಗರಿನಲ್ಲಿ. ಡಿಡ್ ಯು ಮೇಕ್ ಎನಿ ಫ್ರೆಂಡ್ಶಿಪ್ಸ್ ದೇರ್? ಅವ್ರ ಜೊತೆಗೆ ಈಗಲೂ ಟಚಲ್ಲಿದೆಯಾ? ಒಂದು ಇಬ್ಬರ ಜೊತೆ ಈಗಲೂ ಟಚಲ್ಲಿದ್ದೀನಿ. ಆದಿತ್ಯ ಸುರೇಶ್ ಅಂತ ಒಬ್ಬ, ಆಮೇಲೆ ಇನ್ನೊಬ್ಳು ಹನಾಯ ನಿಸಾರ್. ಸೊ ಆಫ್ಟರ್ ದಿಸ್ ಐ ಥಿಂಕ್ ಆಲ್ಸೋ 75 ಇಯರ್ಸ್ ಇಂಡಿಯಾದು ಸೆಲೆಬ್ರೇಟ್ ಮಾಡಿದಾಗ 40 ಯೂತ್ ಐಕನ್ಸ್ ಆಫ್ ಅದರಲ್ಲೂ ಅಗೇನ್ ಯು ಗಾಟ್ ಫೀಚರ್ಡ್ ಅಲ್ವಾ? ಸೊ ಹೌ ವಾಸ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಫಾರ್ ಯು? That experience was also really nice, and there were no protocols, so they just came to our house and then they took shooting, and like the shooting took for about 10 seconds. They took 12 hours to shoot. ಚೆನ್ನಾಗಿ ಹೇಳ್ದೆ ಕಣ ನೀನು. 12 ಸೆಕೆಂಡಿಗೆ 12 ಅವರ್ ತೊಗೊಂಡ್ರು ಅಂತ. 12 ಸೆಕೆಂಡ್ಗಲ್ಲ, ಒಂದು 5-6 ಸೆಕೆಂಡು. ಓ ಸಾರಿ, ಹಾಂ ಒಂದು 5-6 ಸೆಕೆಂಡ್ ಇದ್ದೆ. ಹಾಂ, ಅದಕ್ಕೆ ಒಂದು 12 ಗಂಟೆ ಟೈಮ್ ಲೈಕ್ ಈ ಲೈಟಿಂಗ್ಸು ಆ ಲೈಟಿಂಗ್ಸು, ಆಮೇಲೆ ಊಟ ಮಾಡೋದು. ಆಮೇಲೆ ನಾನು ಅವತ್ತು ಆಟಕ್ಕೆ ಹೋದೆ, ಏನು ಮಾಡಿದ್ರು ಕೇಳಲಿಲ್ಲ, ಆಟಕ್ಕೆ ಹೋದೆ. ಆಟದಲ್ಲೂ ಶೂಟಿಂಗ್ ತಗೊಂಡ್ರೆ ಹೆಂಗೆ ಆಡ್ತಾರೆ ಅಂತ. ಆಟ ಅಂದರೆ ನಿಂದು ಫುಟ್ಬಾಲಾ? ಫುಟ್ಬಾಲ್, ಕ್ರಿಕೆಟ್. ಇದೇ ತಾನೇ ಮೌಕಾ ಹೇ ಅನ್ನೋ ಸಾಂಗಲ್ಲಿ ನಿಂದೊಂದು ಇದು ಫೀಚರ್ ಅಂತ ಬರುತ್ತೆ. ಸೊ ದಿಸ್ ಇಸ್ ದಿ ಜರ್ನಿ ಸೋ ಫಾರ್. ಓಕೆ, ನಾವು ನಿನಗೆ ಇಲ್ಲಿವರೆಗೂ ನಿನ್ಗೆ ಅನಿಸಿರೋದು ಇಂಪಾರ್ಟೆಂಟ್ ಲೆಸನ್ ದಟ್ ಯು ಹವ್ ಲರ್ನ್ಡ್ ಏನಿರ್ಬೋದು ರಿಷಿ? ಎವ್ರಿ ಒನ್ ಇಸ್ ಯೂನಿಕ್ ಇನ್ ದರ್ ಓನ್ ವೇ. ಯಾ, ವೆರಿ ನೈಸ್.